ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನೀವೇನಾದ್ರೂ ಐಫೋನ್ ಅನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಏನಂದ್ರೆ ನಿಮ್ಮ ಫೋನ್ಗೆ iOS 26 ಅಂತ ಒಂದು ಹೊಸ ವರ್ಷನ್ ಅನ್ನ ಅಪ್ಡೇಟ್ ಮುಖಾಂತರ ಬಿಟ್ಟಿದ್ದಾರೆ. ಸೊ ನೀವು ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಈಗಲೇ ನಿಮ್ಮ ಫೋನ್ ಅನ್ನು ಓಪನ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಗೆ ಹೋಗ್ಬಿಟ್ಟು ಸಾಫ್ಟ್ವೇರ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಒಂದು ಸೆಟ್ಟಿಂಗ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತೋರಿಸ್ತಾರೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಈಗಲೇನೆ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸ ಫೀಚರ್ ಗಳನ್ನ ಬಿಟ್ಟಿದ್ದಾರೆ ಆ ಅಪ್ಡೇಟ್ ಮುಖಾಂತರ. ಅಂಡ್ ನಿಮ್ಮ ಕಂಪ್ಲೀಟ್ ಐಫೋನ್ ಥೀಮ್ ಡಿಸೈನ್ ಅನ್ನೇ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊಸದಾಗಿ ಗ್ಲಾಸಿ ಎಫೆಕ್ಟ್ ಅನ್ನು ಕೊಟ್ಟಿದ್ದಾರೆ, ಅದು ನೋಡ್ಲಿಕ್ಕೆ ಇನ್ನ ಚೆನ್ನಾಗಿದೆ. ಅಂಡ್ ಅದ್ರ ಜೊತೆಗೆ ಹೊಸ ಫೀಚರ್ ಗಳನ್ನ ಇನ್ಕ್ಲೂಡ್ ಮಾಡಿ ನಿಮಗೆ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದು ಯಾವುದು ಅಂತ ನಾನು ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ಅಂಡ್ ನೀವು ನೋಡ್ತಾ ಹೋಗಿ. ಅಂಡ್ ಅದನ್ನ ತಿಳಿಸ್ಕೊಡೋದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಿದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈಗಲೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ನಿಮ್ಮ ಐಫೋನ್ ಅಲ್ಲಿ ಮೊದಲನೇ ಫೀಚರ್ ಬಂದು ನೀವು ಏನ್ ನೋಡ್ತಿದ್ದೀರಾ, ಸೊ ಇಂಟರ್ಫೇಸಸ್ ಎಲ್ಲ ಡಿಸೈನ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಲೈಕ್ ನೀವು ಗ್ಲಾಸಿ ಎಫೆಕ್ಟ್ ಅನ್ನ ನೋಡ್ಬೋದು. ಇಲ್ಲಿ ನೋಟಿಸ್ ಮಾಡಿದ್ರೆ ಆ್ಯಪ್ ಸುತ್ತ ನಿಮಗೆ ಗ್ಲಾಸಿ ಎಡ್ಜಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದು ಎಫೆಕ್ಟ್ ಅನ್ನ ಕೊಟ್ಟಿರುವಂಥದ್ದು. ಆ್ಯಂಡ್ ನೀವು ನ್ಯಾವಿಗೇಷನ್ ಬಾರ್ ಅನ್ನ, ನೀವು ನೋಟಿಫಿಕೇಶನ್ ಬಾರ್ ಅನ್ನ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಡಿಸೈನ್ ಅನ್ನ ಚೇಂಜ್ ಮಾಡಿರುವಂಥದ್ದು. ಲೇಔಟ್ಸ್ ಏನೋ ಸೇಮ್ ಇದೆ, ಬಟ್ ಡಿಸೈನ್ ಏನಿದೆ ಲೈಕ್ ಗ್ಲಾಸಿ ಎಫೆಕ್ಟ್ ಅನ್ನು ಕೊಟ್ಟಿರುವಂಥದ್ದು. ಆ್ಯಂಡ್ ನೀವು ಕ್ಲಿಕ್ ಮಾಡಿದ್ರೆ ಯಾವುದೇ ಲೇಔಟ್ ಅನ್ನು ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಅನ್ನು ಕೊಟ್ಟಿರುವಂಥದ್ದು. ಸೊ ಇದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಗ್ಲಾಸಿ ಎಡ್ಜಸ್ ಏನಿದೆ, ಸೊ ಎಡ್ಜಸ್ ನಿಮಗೆ ಒಂಥರ ಗ್ಲಾಸ್ ಟೈಪ್ ನಿಮಗೆ ನೋಡಲಿಕ್ಕೆ ಫೀಲ್ ಕೊಡುತ್ತೆ. ಸೊ ಈ ಒಂದು ಎಫೆಕ್ಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಸೆಟ್ಟಿಂಗ್ಸನ್ನು ಓಪನ್ ಮಾಡಿ ನೋಡಿ. ಸೊ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಆ್ಯಕ್ಷನ್ ಬಟನ್ ಏನಿದೆ, ಸೊ ಏರೋಪ್ಲೇನ್ ಮೋಡು, ಸೊ ಇದೇ ರೀತಿ ಬಟನ್ಸ್ ಏನಿದೆ, ಸೊ ಈ ಬಟನ್ ಡಿಸೈನನ್ನು ಚೇಂಜ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ನೀವು ಇದನ್ನು ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿಕೊಂಡ್ರೆ ಸೊ ಈ ಬಟನ್ಗೂ ಕೂಡ ಗ್ಲಾಸಿ ಎಫೆಕ್ಟನ್ನು ಕೊಟ್ಟಿರುವಂಥದ್ದು. ಎಡ್ಜಸ್ ಎಲ್ಲ ಗ್ಲಾಸ್ ಎಡ್ಜಸ್ ಇರುತ್ತೆ. ಆ್ಯಂಡ್ ನೀವು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ನಿಮಗೆ ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಸರ್ಚ್ ಬಾರು ಅದೇ ಥರ ಗ್ಲಾಸ್ ಎಫೆಕ್ಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಲೈಕ್ ನೀವು ಸ್ಕ್ರಾಲ್ ಡೌನ್ ಸ್ಕ್ರಾಲ್ ಅಪ್ ಮಾಡಿದ್ರೆ ನೀವು ಸರ್ಚ್ ಬಾರ್ ಒಳಗಡೆನೆ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಸೊ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಡ್ಜಸ್ಸು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಲೈಕ್ ಗ್ಲಾಸಿ ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ಇದು ಮೊದಲನೇ ಫೀಚರ್ ಆಗಿರುತ್ತೆ. ಇನ್ನು ಎರಡನೇ ಫೀಚರ್ ಬಂದು ನೀವೇನು ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ, ಸೊ ಈ ಟೈಮನ್ನು ನೋಡ್ತಿದ್ದೀರಾ ಅಲ್ವಾ. ಸೊ 9:15 ಅಂತ ಒಂದು ಟೈಮ್ ಇದೆಯಲ್ಲ, ಅದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಈ ಕಾರ್ನರಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಹೋಲ್ಡ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ನಾವು ಲೆಂತ್ ಮತ್ತು ಸೈಜನ್ನು ಕಸ್ಟಮೈಸ್ ಮಾಡಿಕೊಂಡು ಸೊ ಇದನ್ನು ಸೆಟ್ ಮಾಡ್ಕೋಬೋದು. ಸೊ ಈ ಒಂದು ಫೀಚರನ್ನು ಎರಡನೇ ಫೀಚರಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಮೂರನೇ ಫೀಚರ್ ಬಂದು ಆ್ಯಪ್ ಕಸ್ಟಮೈಸೇಷನು. ಸೊ ನೀವು ಆ್ಯಪ್ಸ್ಗಳನ್ನು ಏನು ನೋಡ್ತಿದ್ದೀರಾ, ಸೊ ಇವಾಗ ನೀವು ಈ ಸ್ಕ್ರೀನ್ಗೆ ಬಂದ್ಬಿಟ್ಟು ಹೋಮ್ ಸ್ಕ್ರೀನ್ಗೆ ಬಂದ್ಬಿಟ್ಟು ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಮೇಲ್ಗಡೆ ಟಾಪ್ ಕಾರ್ನರಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಕಸ್ಟಮೈಸ್ ಅಂತ ಒಂದು ಆಪ್ಷನನ್ನು ಆ್ಯಡ್ ಮಾಡಿದ್ದಾರೆ. ಸೊ ಕಸ್ಟಮೈಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆಯಿಂದ ಒಂದು ಪಾಪಪ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ನೀವು ಗಮನಿಸ್ತಾ ಇದ್ದೀರಾ, ನಿಮಗೆ 4 ಆಪ್ಷನ್ ನೋಡಲಿಕ್ಕೆ ಕಾಣುತ್ತೆ. ಒಂದು ಡಿಫಾಲ್ಟು, ಡಾರ್ಕು, ಕ್ಲಿಯರು ಅಂಡ್ ಟಿಂಟೆಡ್ ಅಂತ. ಸೊ ನೀವು ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಏನು ನೋಡ್ತಿದ್ದೀರಾ, ಸೊ ಈ ಒಂದು ಇಂಟರ್ಫೇಸ್ ಈ ರೀತಿ ಆ್ಯಪ್ಸ್ಗಳನ್ನ ನೋಡಲಿಕ್ಕೆ ಕಾಣುತ್ತೆ. ಆ್ಯಂಡ್ ಡಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ಲಿ ಆ್ಯಪ್ ಲೋಗೋ ಏನಿದೆ ಆ ಆ್ಯಪ್ ಲೋಗೋ ಕಲರನ್ನು ಚೇಂಜ್ ಮಾಡುತ್ತೆ. ಬ್ಯಾಕ್ ಸೈಡು ಡಾರ್ಕ್ ಬ್ಯಾಕ್ಗ್ರೌಂಡನ್ನು ಕೊಟ್ಟು ನಿಮಗೆ ಆ್ಯಪನ್ನು ಡಿಸ್ಪ್ಲೇ ಮಾಡುತ್ತೆ, ಲೈಕ್ ಆ್ಯಪ್ ಲೋಗೋನ ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ಕ್ಲಿಯರನ್ನು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ಲಿ ಬ್ಯಾಕ್ಗ್ರೌಂಡು ಟ್ರಾನ್ಸ್ಪರೆಂಟ್ ಕ್ಲಿಯರನ್ನು ಕೊಡುತ್ತೆ, ಲೈಕ್ ಟ್ರಾನ್ಸ್ಪರೆಂಟ್ ಆ್ಯಪನ್ನು ನಿಮಗೆ ತೋರಿಸುತ್ತೆ. ಇದು ಒಂಥರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ರೀತಿ ಇಂಟರ್ಫೇಸ್ ನೋಡಲಿಕ್ಕೆ ಒಂಥರ ಸಖತ್ತಾಗಿದೆ. ಆ್ಯಕ್ಚುಲಿ ಈ ಗ್ಲಾಸಿ ಎಫೆಕ್ಟನ್ನು ಆಲ್ರೆಡಿ ಆ್ಯಂಡ್ರಾಯ್ಡ್ಗೆ ಆವಾಗಲೇ ಕೊಟ್ಬಿಟ್ಟಿದ್ರು, ಇದನ್ನು ಈಗ ಕೊಟ್ಟಿದ್ದಾರೆ iOSಗೆ, ಲೈಕ್ ಐಫೋನ್ಗೆ. ಇದು ನೋಡಲಿಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಲೈಕ್ ಅದಕ್ಕೂ ಕಂಪೇರ್ ಮಾಡಿ ಇದಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಇದನ್ನು ಐಫೋನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು. ಲೈಕ್ ನಿಮಗೆ ಈ ಕ್ಲಿಯರ್ ಆಪ್ಷನನ್ನು ಕೊಟ್ಟರೆ ಯಾವುದೇ ಥರದ ಕಲರ್ ನೋಡಲಿಕ್ಕೆ ಕಾಣಲ್ಲ. ಕ್ಲಿಯರಾಗಿ ಲೈಕ್ ವಾಟರ್ ಹೆಂಗಿರುತ್ತೆ ಅದೇ ರೀತಿ ನಿಮಗೆ ಗ್ಲಾಸಿ ಎಫೆಕ್ಟು, ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ವಿತ್ ನಿಮಗೆ ಆ್ಯಪ್ ಲೋಗೋನ ನೋಡಲಿಕ್ಕೆ ಕಾಣುತ್ತೆ. ಅದಾದಮೇಲೆ ಟಿಂಟೆಡ್. ಸೊ ಟಿಂಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಪು ಯಾವ ಕಲರ್ ಬೇಕೋ ಆ ಕಲರ್ಗೆ ಸೆಲೆಕ್ಟ್ ಮಾಡ್ಕೋಬೋದು, ಲೈಕ್ ಸೆಟ್ ಮಾಡ್ಕೋಬೋದು. ನೀವು ಇದನ್ನು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಆ್ಯಪ್ ಕಲರ್ನ ಚೇಂಜ್ ಮಾಡ್ಕೋಬೋದು. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ನಿಮ್ಮ ಆ್ಯಪನ್ನು ಕಸ್ಟಮೈಸ್ ಮಾಡಿ ಆ ಕಲರ್ಗೆ ಸೆಟ್ ಮಾಡ್ಕೋಬೋದು. ಇನ್ನು ಮೂರನೇ ಫೀಚರ್ ಬಂದು ಫೋಟೋ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕಾದಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು
3D ಫೋಟೋಗೆ ಕನ್ವರ್ಟ್ ಮಾಡ್ಕೋಬೋದು. ಸ್ಪೆಷಲ್ ಎಫೆಕ್ಟನ್ನು ಕೊಡುತ್ತೆ. 3D ಫೋಟೋನ ಕನ್ವರ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಲೈಕ್ ಮೇಲ್ಗಡೆ ನಿಮಗೆ ಒಂದು ಸಣ್ಣದಾಗಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಒಂದು ಅಡ್ಜಸ್ಟನ್ನು ಮಾಡಿ ಒಂದು ಫೋಟೋನ ಜನ್ರೇಟ್ ಮಾಡುತ್ತೆ. ಸೊ ಜನ್ರೇಟ್ ಮಾಡಿದ್ಮೇಲೆ ನೀವು ಅದನ್ನು ಶೇಕ್ ಮಾಡಿ ನಿಮ್ಮ ಫೋನನ್ನು ಆ ಕಡೆ ಈ ಕಡೆ ಅಳ್ಳಾಡಿಸಿ. ಸೊ ಅಳ್ಳಾಡಿಸಿದ್ರೆ ನಿಮಗೆ ಆ ಫೀಲ್ ಗೊತ್ತಾಗುತ್ತೆ. ಲೈಕ್ ನೀವು ಯಾವ ಕಡೆ ಮೂವ್ ಮಾಡ್ತೀರಾ ನಿಮ್ಮ ಫೋನನ್ನು ಆ ಕಡೆ ನಿಮ್ಮ ಫೋಟೋ ಟಿಲ್ಟ್ ಆಗುತ್ತೆ. ಸೊ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ ಮತ್ತು ನೀವು ಟಿಲ್ಟ್ ಆಗ್ತೀರಾ. ಸೊ ಈ ಒಂದು ಎಫೆಕ್ಟನ್ನು ಕೊಟ್ಟಿದ್ದಾರೆ. ಇದು ಒಂದು ಸಖತ್ತಾಗಿರುವಂಥ ಫೀಚರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೂರನೇ ಫೀಚರಲ್ಲಿ ನೀವು ಗಮನಿಸಬೇಕಾದ್ದು ಏನಂತಂದರೆ, ಸೊ ನೀವು ಫೋಟೋ ಅಪ್ಲಿಕೇಶನನ್ನು ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಲೇಔಟ್ ತುಂಬಾ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಕೆಳಗಡೆ ನೋಡ್ತಾ ಇರ್ಬೋದು ನೀವು ಲೈಬ್ರರಿ ಆ್ಯಂಡ್ ಕಲೆಕ್ಷನ್ಸ್ ಅಂತ 2 ಆಪ್ಷನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಚ್ ಆಪ್ಷನ್ ಈ ಕಡೆ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಲೇಔಟು ಡಿಸೈನನ್ನು ಚೇಂಜ್ ಮಾಡಿದ್ದಾರೆ. ಗ್ಲಾಸಿ ಎಫೆಕ್ಟ್ನು ಕೂಡ ಇದರಲ್ಲಿ ಹಾಕಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಈ ಗ್ಲಾಸಿ ಎಫೆಕ್ಟನ್ನು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಲೇಔಟ್ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋಸ್ ಎಲ್ಲ ಇಲ್ಲಿ ನಿಮಗೆ ಫೋಲ್ಡರ್ ವೈಸ್ ನೀವು ಫೋಲ್ಡರ್ ಯಾವುದಾದ್ರೂ ಕ್ರಿಯೇಟ್ ಮಾಡಿದರೆ ಆ್ಯಂಡ್ ರೀಸೆಂಟ್ಲಿ ಡಿಲೇಟೆಡು ಡೂಪ್ಲಿಕೇಟ್ಸು ಯಾವ ರೀತಿ ಫೋಟೋಸ್ಗಳನ್ನ ನೋಡಬೇಕು ಅಂತಂದರೆ ಯುಟಿಲಿಟೀಸ್ ಎಲ್ಲ ಸಿಕ್ಕುತ್ತೆ ಇದರಲ್ಲಿ. ಆ್ಯಂಡ್ ಲೈಬ್ರರೀಸಲ್ಲಿ ಸೊ ಈ ರೀತಿ ಇಮೇಜಸ್ಸು ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಆ್ಯಂಡ್ ಇದು ಫೋಟೋಸ್ಗೆ ರಿಲೇಟೆಡ್ ಫೀಚರ್ಸ್. ಇನ್ನು ನೆಕ್ಸ್ಟ್ ಫೀಚರ್ ಬಂದು ನೀವು ಕ್ಯಾಮ್ರಾ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾದಂಥ ಹೊಸದಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಹೊಸ ಇಂಟರ್ಫೇಸ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಲೈಕ್ ಇದರಲ್ಲಿ ನೀವು ಏನನ್ನು ಗಮನಿಸ್ತಿದ್ದೀರಾ ಅಂತಂದರೆ, ನೀವು ಹಳೆ ಇಂಟರ್ಫೇಸ್ಗೂ ಹೊಸ ಇಂಟರ್ಫೇಸ್ಗೂ ನೀವು ಡಿಫ್ರೆನ್ಸನ್ನು ಗಮನಿಸೋದಾದರೆ ಕೆಳಗಡೆ ನಿಮಗೆ ವಿಡಿಯೋ ಮತ್ತು ಫೋಟೋ ಅಂತ ಇದೆಯಲ್ಲ, ಇದಕ್ಕೂ ಕೂಡ ಗ್ಲಾಸಿ ಎಫೆಕ್ಟನ್ನು ಹಾಕಿರುವಂಥದ್ದು. ಸೊ ಈ ರೀತಿ ಇಂಟರ್ಫೇಸನ್ನು ನೀವು ಹಳೆ ವರ್ಷನಲ್ಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅದರಲ್ಲಿ ಟ್ಯಾಪ್ ಮಾಡಿದ್ರೆ ನಿಮಗೆ ಅದಕ್ಕೆ ಸ್ವಿಚ್ ಆಗ್ತಾ ಇತ್ತು. ಬಟ್ ಇದರಲ್ಲಿ ನಿಮಗೆ ಆ್ಯನಿಮೇಷನ್ ಜೊತೆಗೆ ನೀವು ಗ್ಲಾಸಿ ಎಫೆಕ್ಟನ್ನು ಇದರಲ್ಲಿ ನೋಟಿಸ್ ಮಾಡ್ಬೋದು. ಆ್ಯಂಡ್ ಮೇಲ್ಗಡೆ ನೀವು 6 ಡಾಟ್ಸ್ಗಳನ್ನು ನೋಡ್ತಿದ್ರಲ್ಲ, ಸೊ ಅದರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ರೀತಿಯಾದಂಥ ಒಂದಷ್ಟು ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಲೈಕ್ ಎಕ್ಸ್ಪೋಸರ್, ಆ್ಯಕ್ಷನ್ ಮೋಡು ಮತ್ತು ಫ್ಲ್ಯಾಶ್ ಮೋಡನ್ನು ಆನ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಕೆಳಗಡೆಯಿಂದ ಪಾಪನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಮೇಜರ್ ಚೇಂಜಸ್ ಇನ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಲ್ಗಡೆ ನೀವು 30 FPS ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಕ್ಯಾಮ್ರಾ ಮೋಡನ್ನು ಚೇಂಜ್ ಮಾಡ್ಕೋಬೋದು. ಲೈಕ್ ರೆಸೊಲ್ಯೂಷನ್ನು 4Kಗೆ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಫ್ರೇಮ್ ರೇಟನ್ನು 24 FPS ಅಥವಾ 30 FPS ಅಥವಾ 60 FPSಗೆ ನೀವು ಸೆಟ್ ಮಾಡ್ಕೋಬೋದು. ಲೈಕ್ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆ್ಯಂಡ್ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಬ್ಯಾಕ್ ಸೈಡ್ ಆ್ಯನಿಮೇಷನ್ನು ಕೂಡ ನೀವು ನೋಡ್ಬೋದು. ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲೈಕ್ ವೈಟ್ ಬ್ಯಾಕ್ಗ್ರೌಂಡು ಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಅಂತಲೇ ಹೇಳ್ಬೋದು. ಲೈಕ್ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಕ್ಯಾಮ್ರಾದಲ್ಲಿ ಏನೇನು ತೋರಿಸ್ತಾ ಇದ್ದೀನಿ ಅದು ಕೂಡ ನಿಮಗೆ ಬ್ಯಾಕ್ ಸೈಡ್ ಕಾಣ್ತಾ ಇದೆ. ಸೊ ಆ ಒಂದು ಡಿಸ್ಪ್ಲೇ ಮೇಲೆ ಅಂತಲೇ ಹೇಳ್ಬೋದು. ಲೈಕ್ ಈ ರೀತಿ ಕ್ಯಾಮ್ರಾ ಅಪ್ಲಿಕೇಶನಲ್ಲಿ ಒಂದಷ್ಟು ಚೇಂಜಸ್ನ ಮಾಡಿ ಆ್ಯಂಡ್ ಡಿಸೈನ್ ಆ್ಯಂಡ್ ಲೇಔಟನ್ನು ಚೇಂಜಸ್ನ ಮಾಡಿ ನಿಮಗೆ ಈ ಫೀಚರಲ್ಲಿ ಈ ಅಪ್ಡೇಟಲ್ಲಿ ಲೈಕ್ iOS 26 ಅಪ್ಡೇಟಲ್ಲಿ ನಿಮಗೆ ಕ್ಯಾಮ್ರಾ ಫೀಚರನ್ನು ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಫೀಚರ್ ಬಂದು ಫೋನ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಸೊ ಫೋನ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡ್ರೆ ಕಂಪ್ಲೀಟ್ಲಿ ಲೇಔಟ್ ಆ್ಯಂಡ್ ಡಿಸೈನ್ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಲೈಕ್ ಸರ್ಚ್ ಬಾರು ಮತ್ತು ಕೀಪ್ಯಾಡು, ಕಾಂಟ್ಯಾಕ್ಟ್ಸು ಮತ್ತು ಕಾಲ್ಸು ಇದನ್ನು ಕಂಪ್ಲೀಟಾಗಿ ಕೆಳಗಡೆ ಹಾಕಿದ್ದಾರೆ. ಮೊದಲು ಕೆಳಗಡೆ ಇತ್ತು, ಬಟ್ ಡಿಸೈನ್ ಮಾತ್ರ ಚೇಂಜ್ ಆಗಿದೆ. ಟ್ರಾನ್ಸ್ಪರೆಂಟ್ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನೀವು ಮೇಲ್ಗಡೆ ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನೀವು ಕ್ಲಾಸಿಕ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಹಳೆ ಡಿಸೈನ್ ಏನಿತ್ತು ಅದೇ ಡಿಸೈನ್ಗೆ ಸೆಟ್ ಮಾಡ್ಕೋಬೋದು. ಬಟ್ ಗ್ಲಾಸಿ ಎಫೆಕ್ಟ್ ಇರುತ್ತೆ, ಅದನ್ನು ನೀವು ಅದರಲ್ಲಿ ಅದು ವಾಲ್ಪೇಪರಲ್ಲಿ ಹೋಗಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಯೂನಿಫೈಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಬಿಟ್ಟಿರುವಂಥ ಹೊಸ ಡಿಸೈನ್ಗೆ ಸೆಟ್ ಆಗುತ್ತೆ. ಆ್ಯಂಡ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಕಾರ್ಡನ್ನು ಡಿಸೈನ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಲೈಕ್ ನೇಮ್ ಆ್ಯಂಡ್ ಫೋಟೋ ಶೇರಿಂಗ್ ಮತ್ತು ಆ್ಯಡ್ ಫೇವ್ರೇಟ್ಗೆ ಆ್ಯಡ್ ಮಾಡ್ಕೋಬೋದು. ಲೈಕ್ ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಮಲ್ಟಿಪಲ್ ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಬೇಕು ಡಿಲೀಟ್ ಮಾಡಬೇಕು ಅಥವಾ ಶೇರ್ ಮಾಡಬೇಕು ಅದನ್ನು ನೀವು ಮಾಡ್ಕೋಬೋದು. ಆ್ಯಂಡ್ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಮತ್ತೊಂದು ಮೇಜರ್ ಚೇಂಜಸ್ನ ಮಾಡಿದ್ದಾರೆ. ಲೈಕ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಬಂದರೆ ಫೋನ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಆ ಒಂದು ಸೆಟ್ಟಿಂಗನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರೆ ಮತ್ತೆ ಸ್ಕ್ರಾಲ್ ಡೌನ್ ಮಾಡ್ಕೊಂಬಂದರೆ 2 ಆಪ್ಷನ್ ನಿಮಗೆ ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಸ್ಕ್ ರೀಸನ್ ಫಾರ್ ಕಾಲಿಂಗ್ ಅಂತ ಇದೆಯಲ್ಲ, ಇದು ನೆವರ್ ಅಂತ ಸೆಟ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ. ಇದನ್ನು ಆಸ್ಕ್ ರೀಸನ್ ಫಾರ್ ಕಾಲಿಂಗ್ ಅಂತ ಸೆಟ್ ಮಾಡಿದ್ರೆ ಯಾರಾದರೂ ಅನ್ನೋ ನಂಬರಿಂದ ನಿಮ್ಮ ನಂಬರ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಇದು ನೋಟಿಫೈ ಮಾಡುತ್ತೆ. ಲೈಕ್ ನಿಮ್ಮ ಆ್ಯಪ್ ಲೈಕ್ ನಿಮ್ಮ ಐಫೋನ್ ಅವ್ರಿಗೆ ನೋಟಿಫೈ ಮಾಡುತ್ತೆ ಕೇಳುತ್ತೆ ಏನಕ್ಕೆ ಕಾಲ್ ಮಾಡ್ತಿದ್ದೀರಾ ಅಂತ. ಲೈಕ್ ರೀಸನ್ ಫಾರ್ ಕಾಲಿಂಗ್ ಅಂತ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಲೈಕ್ ಅವರು ನಿಮಗೆ ವಾಯ್ಸ್ ಮೇಲ್ ಮುಖಾಂತರ ಅದು ಕೇಳುತ್ತೆ ರೀಸನ್ ಫಾರ್ ಕಾಲಿಂಗ್ಸು. ಅವರು ವಾಯ್ಸ್ ಮೇಲ್ ಮುಖಾಂತರ ಏನಕ್ಕೆ
ಕಾಲ್ ಮಾಡ್ತಿದ್ದೀರಾ ಅನ್ನೋ ರೀಸನ್ ಹೇಳಿದ್ರೆ ಆ ರೀಸನ್ನು ನಿಮಗೆ ಮೆಸೇಜ್ ಮುಖಾಂತರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೋಟ್ ಮುಖಾಂತರ ಡಿಸ್ಪ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನೋಡಿಬಿಟ್ಟು ನೀವು ಕಾಲನ್ನು ರಿಸೀವ್ ಮಾಡಬೇಕಾ ಬೇಡವಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು. ಆ್ಯಂಡ್ ಕೆಳಗಡೆ ಮತ್ತೆ ಸ್ಕ್ರಾಲ್ ಡೌನ್ ಮಾಡ್ಕೊಂಬಂದರೆ ಅನ್ನೋನ್ ಕಾಲರ್ಸ್ ಅಂತ ಇದೆ, ಅಲ್ಲಿ ಒಂದು ಸ್ವಿಚ್ಚನ್ನು ಕೊಟ್ಟಿದ್ದಾರೆ. ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಮತ್ತೊಂದು ಫೀಚರನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಅನ್ನೋನ್ ಕಾಲರ್ಸು ಲೈಕ್ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ ಅಂತಂದರೆ ನೀವು ಅದನ್ನು ಆನ್ ಮಾಡಿಕೊಂಡ್ರೆ ಬ್ಲಾಕ್ ಕೂಡ ಮಾಡ್ಕೋಬೋದು, ಲೈಕ್ ಸೈಲೆನ್ಸ್ ಮಾಡ್ಕೋಬೋದು, ಬ್ಲಾಕ್ ಅಲ್ಲ. ಸೊ ಇದನ್ನು ಆನ್ ಮಾಡಿಕೊಂಡ್ರೆ ಅನ್ನೋನ್ ನಂಬರಿಂದ ಬಂದರೆ ನಿಮಗೆ ಕಂಪ್ಲೀಟಾಗಿ ಸೈಲೆಂಟ್ ಆಗಿರುತ್ತೆ, ಲೈಕ್ ಸೇವ್ ಆಗಿರೋ ನಂಬರ್ ಮಾತ್ರ ರಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಫೀಚರ್ ಬಂದು ಬ್ಯಾಟ್ರಿ ಮೇಲೆ. ಸೊ ಬ್ಯಾಟ್ರಿ ಅನ್ನುವಂಥ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಹೊಸ ಇಂಟರ್ಫೇಸ್ ಬರುತ್ತೆ. ಲೈಕ್ ಡಿಸೈನು ಅದೇ ಆಗಿದ್ರೂ ನಿಮಗೆ ಟ್ರಾನ್ಸ್ಪರೆಂಟ್ ಬ್ಯಾಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ವಿತ್ ಗ್ಲಾಸಿ ಎಫೆಕ್ಟು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಲ್ಗಡೆ ನಿಮಗೆ ಅನಲಿಟಿಕ್ಸ್ ತೋರಿಸ್ತಾ ಇದೆಯಲ್ಲ 43% ಅಂತ. ಇವಾಗ ಕರೆಂಟ್ಲಿ ನನ್ನ ಫೋನಲ್ಲಿ 43% ಚಾರ್ಜ್ ಇದೆ ಅಲ್ವಾ. ಸೊ ಇದನ್ನು ನೀವು ಚಾರ್ಜ್ ಪ್ಲಗ್ ಮಾಡಿ. ಸೊ ಚಾರ್ಜ್ ಪ್ಲಗ್ ಮಾಡಿದ್ರೆ ನಿಮಗೆ ಹೊಸ ಆಪ್ಷನನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಲೈಕ್ ಹೊಸ ಫೀಚರನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಕರೆಂಟ್ಲಿ ನಾನು ಚಾರ್ಜನ್ನು ಪ್ಲಗ್ ಮಾಡಿದ್ದೀನಿ ಆಯಿತಾ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ 58 ಮಿನಿಟ್ಸ್ ಅಂತ ಇದೆ ಆ್ಯಂಡ್ 2 hour ಪ್ಲೇಸ್ ಅಂತ ಒಂದು ಹೊಸದಾಗಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಲೈಕ್ ಏನಪ್ಪ ಇದರ ಅರ್ಥ ಅಂತಂದರೆ ಮೇಲ್ಗಡೆ ನೀವು ಗಮನಿಸ್ತಾ ಇದ್ದೀರಾ 80% ಅಂತ ಇದೆ ಆ್ಯಂಡ್ ಅದ್ರ ಕೆಳಗಡೆನೆ 58 ಮಿನಿಟ್ಸ್ ಅಂತ ಇದೆ. ಇನ್ನು 58 ಮಿನಿಟ್ಸ್ಗೆ ನಿಮ್ಮ ಫೋನು 80% ಚಾರ್ಜ್ ಆಗುತ್ತೆ ಆ್ಯಂಡ್ 100% ಆಗಬೇಕು ಅಂತಂದರೆ ನಿಮಗೆ 2 hours ಪ್ಲಸ್ ಟೈಮನ್ನು ತಗೊಳುತ್ತೆ ಅಂತ ಇದು ಡಿಸ್ಪ್ಲೇ ಮಾಡ್ತಾ ಇದೆ. ಲೈಕ್ ನಿಮ್ಮ 80% ಆ್ಯಂಡ್ 100% ಆಗೋ ತನಕ ಎಷ್ಟು ಟೈಮನ್ನು ತಗೊಳುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿ ಈ ಒಂದು ಫೋನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಫೀಚರ್ ಐಫೋನ್ ಅವರು ಕೊಟ್ಟಿರುವಂಥದ್ದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂದು ಸ್ಲೋ ಚಾರ್ಜರ್ ಆಗಿದ್ದರಿಂದ ಇದರಲ್ಲಿ 57 ಮಿನಿಟ್ಸ್ ತೋರಿಸ್ತಾ ಇದೆ ಆ್ಯಂಡ್ 2 hour ಪ್ಲಸ್ ತೋರಿಸ್ತಾ ಇದೆ 100%ಗೆ. ಸೊ ನಿಮ್ಮದು ಏನಾದರೂ ಒರಿಜಿನಲ್ ಐಫೋನ್ ಚಾರ್ಜರ್ ಇದೆ ಅಂತಂದರೆ ನಿಮಗೆ ಕಮ್ಮಿ ಪ್ರೈಸು ಲೈಕ್ 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ಗೆ ತೋರಿಸುತ್ತೆ ಅಂತಲೇ ಹೇಳ್ತೀನಿ. ಲೈಕ್ ಈ ಒಂದು ಫೀಚರ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಸಫಾರಿ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಕಂಪ್ಲೀಟ್ಲಿ ಡಿಸೈನನ್ನೇ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಫಾರಿ ಡಿಸೈನ್ ಮೊದಲು ಈ ರೀತಿ ಇರಲಿಲ್ಲ ಆಯಿತಾ. ಸೊ ನೀವು ಹಳೆ ಸಫಾರಿಗೂ ಮತ್ತು ಹೊಸ ಅಪ್ಡೇಟ್ ಆದಮೇಲೆ ಇರುವಂಥ ಸಫಾರಿ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಡಿಸೈನ್ ವೈಸು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ಸು ಏನೇನೆಲ್ಲ ಇದೆ ಅಂತಂದ್ಬಿಟ್ಟು. ಆ್ಯಂಡ್ ಕೆಳಗಡೆ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಲ್ ಟ್ಯಾಬ್ಸು ಮತ್ತು ನ್ಯೂ ಟ್ಯಾಬ್ಸು ಪ್ರೈವೇಟ್ ವಿಂಡೋ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಮೊದಲು ಈ ರೀತಿ ಇರಲಿಲ್ಲ, ಇಲ್ಲೇ ಕೊಟ್ಬಿಡ್ತಿದ್ರು. ಲೈಕ್ ಸರ್ಚ್ ಆಪ್ಷನ್ ಇದೆಯಲ್ಲ ಆ ಜಾಗದಲ್ಲಿ ನಿಮಗೆ ನೋಡಲಿಕ್ಕೆ ಕಾಣ್ತಾ ಇತ್ತು. ಈಗ ಡಿಸೈನ್ ಆ್ಯಂಡ್ ಲೇಔಟನ್ನು ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಫೀಚರ್ ಬಂತು ಅಂತಂದರೆ ನಿಮಗೆ ಪ್ರಿವ್ಯೂ ಅಂತ ಒಂದು ಅಪ್ಲಿಕೇಶನನ್ನು ಆ್ಯಡ್ ಮಾಡಿದ್ದಾರೆ. ಸೊ ನೀವು ಏನು ನೋಡ್ತಿದ್ದೀರಾ ಈ ಒಂದು ಅಪ್ಲಿಕೇಶನ್ ಮೇಲೆ ಟ್ಯಾಪ್ ಮಾಡಿ ಓಪನ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ಸನ್ನು ಪ್ರಿವ್ಯೂ ಮಾಡ್ಬೋದು, ಲೈಕ್ ನೀವು ಡಾಕ್ಯುಮೆಂಟನ್ನು ಆ್ಯಡ್ ಕೂಡ ಮಾಡ್ಬೋದು. ಆ್ಯಂಡ್ ನೀವು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡ್ಕೋತೀನಿ ಅಂತಂದರೆ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡು ಇದರಲ್ಲಿ ಸೇವ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಈ ಒಂದು ಫೀಚರ್ ತುಂಬಾ ಇಂಪಾರ್ಟೆಂಟ್ ಫೀಚರ್ ಆಗಿರುತ್ತೆ ಎಲ್ಲರಿಗೂ ಕೂಡ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇದು ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ನೀವು ಅಲಾರಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಆಯಿತಾ. ಸೊ ಕ್ಲಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಕಾಣ್ತಾ ಇರುವಂಥ ಅಲಾರಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ಒಂದು ಅಲಾರಮ್ಗೆ ಸೆಟ್ ಮಾಡಬೇಕು ಅಂತಂದರೆ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಆಯಿತಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಅಲಾರಮನ್ನು ಸೆಟ್ ಮಾಡ್ತೀನಿ ನಾಳೆಗೆ. ಓಕೆನಾ, ನಾಳೆಗೆ 8:39ಗೆ ಒಂದು ಅಲಾರಮನ್ನು ಸೆಟ್ ಮಾಡ್ತೀನಿ. ಸೊ ಸೆಟ್ ಮಾಡಿದ್ಮೇಲೆ ಇಲ್ಲಿ ಹೊಸ ಆಪ್ಷನನ್ನು ನೀವು ಗಮನಿಸ್ತಿದ್ದೀರಾ, ಸ್ನೂಸ್ ಡ್ಯೂರೇಷನ್ ಅಂತಂದ್ಬಿಟ್ಟು 9 ಮಿನಿಟ್ಸ್ ತೋರಿಸ್ತಾ ಇದೆ. ಲೈಕ್ ನೀವು ಅಲಾರಮ್ ಇಟ್ಟಿರ್ತೀರ ಆಯಿತಾ. ಸೊ ಆ ಟೈಮಿಗೆ ಎಕ್ಸಾಕ್ಟ್ ಟೈಮಿಗೆ ಎದ್ದೇಳೋದಕ್ಕಾಗಲ್ಲ. ಸೊ ಸ್ನೂಸ್ ಡ್ಯೂರೇಷನ್ ಲೈಕ್ ಅದಾದಮೇಲೆ ಆಫ್ ಆಗುತ್ತೆ. ಆಫ್ ಮಾಡಿದ್ಮೇಲೆ ಎಷ್ಟು ನಿಮಿಷ ಬಿಟ್ಟು ಮತ್ತೆ ನಿಮಗೆ ಅಲಾರಮ್ ಹೊಡಿಬೇಕು ಅನ್ನೋದನ್ನ ಇಲ್ಲಿ ಸೆಟ್ ಮಾಡ್ಕೋಬೋದು. ಲೈಕ್ 9 ಮಿನಿಟ್ ಇರೋದು 15 ಮಿನಿಟ್ಸ್ ತನಕ ಸೆಲೆಕ್ಟ್ ಮಾಡಿಕೊಂಡು ಸೊ 15 ಮಿನಿಟ್ಸ್ ಆದಮೇಲೆ ನಿಮಗೆ ಅಲಾರಮು ಮತ್ತೆ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾದಂಥ ಒಂದು ಹೊಸ ಫೀಚರನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಅಪ್ಡೇಟ್ಸ್ಗಳನ್ನ ಬಿಟ್ಟಿದ್ದಾರೆ, ಇದ್ರ ಜೊತೆಗೆ ಇನ್ನೂ ಕೂಡ ಫೀಚರ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇದನ್ನೆಲ್ಲ ತಿಳಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಅದನ್ನು ತಿಳಿಸೋದಕ್ಕೆ ಹೋಗಲ್ಲ. ಸೊ ನೀವೇನೇ ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಯಾವ್ಯಾವ ಫೀಚರನ್ನು ಕೊಟ್ಟಿದ್ದಾರೆ ಅಂತ. ಯೂಸ್ ಮಾಡಬೇಕಾದ್ರೆ ನೋಟಿಸ್ ಆಗುತ್ತೆ, ಲೈಕ್ ಈ ರೀತಿ ಫೀಚರು ಮೊದಲಿರಲಿಲ್ಲ, ಈಗ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೇನ್ ಥಿಂಗ್ ಏನಪ್ಪ ಅಂತಂದರೆ ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಸಿಗ್ತಾ ಇದೆ ಅಂತಂದರೆ, ನೀವೇನಾದರೂ ಐಫೋನ್ 11ಗಿಂತ ಮೇಲಿನ ವರ್ಷನ್ ಅಂದರೆ 11, 12, 13, 14, 15, 16
ಆ್ಯಂಡ್ ಈಗ ಪ್ರೆಸೆಂಟ್ ವರ್ಷನ್ ಬಂದು 17. ಈ ಸ್ಮಾರ್ಟ್ಫೋನ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಈ ಒಂದು ಫೀಚರ್ ಬರ್ತಾ ಇದೆ ಆ್ಯಂಡ್ ಈ ಒಂದು ಅಪ್ಡೇಟ್ ನಿಮಗೆ ಸಿಗ್ತಾ ಇದೆ. ಈ iOS 26 ಅಪ್ಡೇಟ್ ನಿಮಗೆ ಇಷ್ಟು ಮೊಬೈಲ್ಗಳಿಗೆ ಮಾತ್ರ ಸಿಗೋದು. iPhone 11ಗಿಂತ ಕಮ್ಮಿ, ಲೈಕ್ iPhone 10 ಆಗಿರ್ಬೋದು, 9, 8 ಈ ರೀತಿ ಫೋನ್ಗಳನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಯಾವುದೇ ರೀತಿ ಅಪ್ಡೇಟ್ಗಳು ಬರೋಲ್ಲ. ಲೈಕ್ iOS 26 ಏನಿದೆ ಅದು ನಿಮಗೆ ಸಪೋರ್ಟ್ ಆಗಲ್ಲ ಆ ವರ್ಷನು. ಸೊ ಈಗ iPhone 11ಇಂದ ಮೇಲಿನ ವರ್ಷನ್ ಏನಿದೆ ಆ ಸ್ಮಾರ್ಟ್ಫೋನ್ಗಳಿಗೆ ಮಾತ್ರ ಈ ಒಂದು iOS 26 ವರ್ಷನ್ನು ಸಪೋರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವರ್ಷನ್ ಆಲ್ಮೋಸ್ಟ್ 5.28 GB ಇದೆ. ಲೈಕ್ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಅದು ಸ್ಪೇಸ್ ಕೇಳುತ್ತೆ. ಲೈಕ್ 10 GB ತನಕ ನಿಮಗೆ ಸ್ಪೇಸ್ ಕೇಳುತ್ತೆ. ಅಷ್ಟಿದ್ರೆ ಮಾತ್ರ ನೀವು ಈ ಒಂದು ಅಪ್ಡೇಟನ್ನು ಮಾಡ್ಕೊಳ್ಳೋದಕ್ಕಾಗೋದು, ಇಲ್ಲ ಅಂತಂದರೆ ಆಗಲ್ಲ. ಸೊ ನೀವು ಸ್ಪೇಸನ್ನು ಕ್ಲಿಯರ್ ಮಾಡಿಕೊಂಡು ಈ ಒಂದು ಅಪ್ಡೇಟನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಮಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಅವರಲ್ಲೂ ಐಫೋನ್ ಯೂಸ್ ಮಾಡೋರಿದ್ದರೆ ಇದರಲ್ಲಿ ಬಿಟ್ಟಿರುವಂಥ ಫೀಚರ್ಸ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ವಿಡಿಯೋನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ.